ಖರ್ಜೂರ ಅಲ್ಲ ಮತ್ತೆ ಕರ್ಜಿಕಾಯಿ ಕರ್ಜಿಕಾಯಿ ಸಾರಿ ನಾವು ಇಬ್ರು ENT ಟ್ರೀಟ್ಮೆಂಟ್ ಕೊಡೋರೇನೆ ಇಲ್ಲಿ ಇರೋದು ಆಲ್ರೆಡಿ. ಇದನ್ನ ಇದು ರೇಟು ಕಮ್ಮಿ ಮತ್ತೆ ನ್ಯೂಟ್ರಿಷನ್ಸ್ ಇರುತ್ತೆ ಅಂತನಾ? ಇಲ್ಲ ಇದು ನೋಡಿ ಚಿಕ್ಲು ಪುಡಿನ ಕಾಲೇಜ್ ಫ್ರೆಂಡಾ? ಎಷ್ಟಾಗಿದೆ? 2092. ಹ್ಯಾಪಿ ಬರ್ಡೇ ಟು ಯು. ರೊಟೇಟ್ ಮಾಡಕ್ಕೆ ಕೇಳು. ರೊಟೇಟ್. ಹಾಂ ಗುಡ್ ಬಾಯ್. ಹೆಂಗೆ ಟೆಲಿಂಗ್ ಮೂರ್ತಿ ಮೋರ್ಯ ಗಣಪತಿ ಬಪ್ಪ ಮೋರ್ಯ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗ ನಾವು ನಮ್ಮ ಮನೆಗೆ ರೇಷನ್ ತರಕ್ಕೆ ಹೋಗ್ತಾ ಇದೀವಿ. ಸೊಸೈಟಿ ಅಕ್ಕಿನಲ್ಲಿ ತುಂಬ ನ್ಯೂಟ್ರಿಷನ್ ಜಾಸ್ತಿ ಅಂತ ಅಂದ್ಬಿಟ್ಟು ನಾವು ಇಷ್ಟು ದಿನ ಸೊಸೈಟಿ ಅಕ್ಕಿ ತಿಂತಾ ಇದ್ವಿ. ಆದರೆ ನಮಗೆ ಅದು ಅಡ್ಜಸ್ಟ್ ಆಗ್ತಾ ಇಲ್ಲ. ಹಾಗಾಗಿ ಬೇರೆ ಅಕ್ಕಿ ತೊಗೊಬರೋಣ ಅಂತ ಅಂದ್ಬಿಟ್ಟು ದೊಡ್ಡ ಡಿಪೋ ಎಲ್ಲ ಇರುತ್ತೆ ಗೊತ್ತಾ, ಇಲ್ಲೇ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಪ್ರತೀಕ್ ಅವರು ಜೊತೆಗೆ ನನಗೆ ಬ್ರೇಕ್ಫಾಸ್ಟ್ ಕೊಡಿಸ್ತೀನಿ ಅಂತ ಅಂದಿದ್ದಾರೆ. ನಿಮ್ಮನೇಲಿ ಹಬ್ಬಕ್ಕೆ ಏನೇನೆಲ್ಲ ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ಮೇಲಿಂದ ನಿಮ್ಮನ್ನ ನಾನು ಡಾರ್ಲಿಂಗ್ಸ್ ಅಂತ ಕರೆಯೋಣ ಅಂತಿದ್ದೀನಿ. ಯಾಕಂದ್ರೆ ನಿಮ್ಮನ್ನ ಹೆಂಗೆ ಅಂದ್ರೆ ನೀವು ಹಿಂಗೆ ಅಂತ ಹೇಳ್ತಾ ಇದ್ದೀನಿ, ಬಟ್ ಒಂದು ಪರ್ಟಿಕ್ಯುಲರ್ ಆಗಿ ಕರಿಬೇಕಲ್ಲ. ಎಲ್ಲರೂ ಗಾಯ್ಸ್ ಅಂತಾರೆ, ಫ್ರೆಂಡ್ಸ್ ಅಂತಾರೆ, ನಾನು ಹೆಲ್ಮೆಟ್ ಹಾಕೊಂಡಿದ್ದೀನಿ, ಅವ್ರು ಹೆಲ್ಮೆಟ್ ಈಗ ಹಾಕೊಂತೀನಿ. ಪ್ರತೀಕ್ ಅವರ ಕಸಿನ್ಸ್ ಫ್ರೆಂಡ್ಸ್ನೆಲ್ಲ ಹಂಗೆ ಮಾತಾಡ್ಸೋದು. ನನ್ನ ಫ್ರೆಂಡ್ಸ್ ನಾನು ಡಾರ್ಲಿಂಗ್ಸ್ ಅಂತಾನೆ ಕರೆಯೋದು. ಯಾಕಂದ್ರೆ ನನಗೆ ಇಷ್ಟವಾದವ್ರು ಅಂತ, ನಾನು ಮನ್ಸಾರ ಇಷ್ಟಪಡೋರ್ನ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿರೋ ನನ್ನ ಫ್ಯಾಮಿಲಿ, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಫ್ಯಾಮಿಲಿನ ನಾನು ಡಾರ್ಲಿಂಗ್ಸ್ ಅಂತ ಕರೆಯೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಡಾರ್ಲಿಂಗ್ಸ್ ಅಂತ ಕರಿತೀನಿ. ಏನಂತೀರಾ? ಯಾ ಈ ಒಂದು ಸುಮಧುರ ಐಡಿಯಾವನ್ನು ಕೊಟ್ಟಿದ್ದವ್ರು ಹೆಂಡತಿ ನಾನೇ, ಮೌಲ್ಯ ನಾನು. ನಿಮ್ಗೆಲ್ಲ ಈ ಥರ ಅನ್ಸಿದ್ಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಏನಂತ? ಈಗ ನಾವು ಯಾವಾಗಾದ್ರೂ ಒಂದು ಮಾರ್ನಿಂಗ್ ಅಥವಾ ಏನೋ ಒಂದು ಸಿಚುವೇಶನಲ್ಲಿ ಒಂದು ಸಾಂಗ್ ಕೇಳ್ಬಿಟ್ಟಿರ್ತೀವಿ, ದಿನ ಪೂರ್ತಿ ಅದೇ ಸಾಂಗ್ಗೆ ಬರ್ತಾ ಇರುತ್ತೆ. ದಿನ ಪೂರ್ತಿ ಅದೇ ಸಾಂಗ್ಗೆ ಬಾಯಲ್ಲಿ ನಿಮ್ಮ ಹಂಗೆ ಆಗಿದ್ಯಾ? ಕಮೆಂಟ್ ಮಾಡಿ ನೋಡಿ. ಹಬ್ಬದ ಸೆಲೆಬ್ರೇಷನ್ ಇವತ್ತು ಗಣೇಶ ಹಬ್ಬ. ಗಣೇಶ ಕುಣ್ಸಿಲ್ವೇನ್ರೋ? ಇನ್ನೂ ಇಲ್ವಾ? ಕುಣ್ಸಲ್ವಾ ನೀವು? ಇನ್ನೂ ಆಗಿಲ್ವಾ? ಅಯ್ಯೋ, ಹ್ಯಾಪಿ ಗೌರಿ ಗಣೇಶ ಹಬ್ಬ. ಹ್ಯಾಪಿ ಗೌರಿ ಗಣೇಶ. ಚೆನ್ನಾಗಿ ಕೂರ್ಸ್ರಿ ಆಯ್ತಾ? ಓಕೆ. ಅಜ್ಜಿ ಮನೆಗೆ ಹೋಗಿ ನಾನೇ ಈ ತರ ನೋಡಿ. ಹ್ಯಾಪಿ ಗೌರಿ ಗಣೇಶ. ಇವತ್ತು ನನ್ನ ಬಾವಂದು ಬರ್ಡೇ, ಅವ್ರಿಗೊಂದು ವಿಶ್ ಮಾಡ್ಬಿಡೋಣ. ಎಸ್ ಡಾರ್ಲಿಂಗ್ಸ್, ಇವಳು ಬೇರೆ ಏನೋ ತಗೊಂಡು ಆಮೇಲೆ ಮತ್ತೆ ನನಗೇನೋ ಕೊಡೋ ಥರ ಆಗೋದು ಬೇಡ, ಎಕ್ಸ್ಚೇಂಜ್ ಮಾಡಿಬಿಡ್ತಾಳೆ. ಈ ಸರಿ ನಮ್ಮ ಡಾರ್ಲಿಂಗ್ಸೇ ಸಾಕ್ಷಿ. ನೀನು ತಗೊಳ್ಳೋ ದಿನ ತಿನ್ಬೇಕು. ನೀವೇನು ತಗೊಳ್ತೀರಾ? ನಾನು ಮಸಾಲೆ ದೋಸೆ ತಗೊತೀನಿ. ನಾನು ಅದೇ ತಗೊಳ್ತೀನಿ. ಅಭಿ ಅಣ್ಣ ಫೋನ್ ರಿಸೀವ್ ಮಾಡಲಿಲ್ಲ. ವಿಶ್ ಮಾಡಕ್ಕ ಕಾದು ಇಲ್ಲ, ಅವರು ಮರ್ತೋಗ್ಬಿಟ್ಟು ಬೇರೆಯವ್ರಿಗೆ ಆರ್ಡ್ರ್ ಕೊಟ್ಬಿಟ್ರು. ತಾತ ಪಾಪ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. ಕೊಟ್ನಲ್ಲ ಅಂತೆ. ನೋಡಿ ಡಾರ್ಲಿಂಗ್ಸ್, ಮಂಗ್ಳೂರು ಬಜ್ಜಿ ತಗೊಂಡ್ಬಿಟ್ಟು ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡು ಈಗ ಸೀನ್ ಮಾಡ್ತಾವಳೆ. ಅವಳಿಗೆ ಇಷ್ಟ ಆಗಿಲ್ಲ, ಹೊಡೆದಾಕ್ಬಿಡ್ತೀನಿ. ಎಲ್ಲ ಆದಮೇಲೆ ಒಂದು ಕಾಫಿ ಕುಡಿದ್ರೆ ಡಾರ್ಲಿಂಗ್ಸ್ ಏನು ಫೀಲಿಂಗ್ ಇರುತ್ತೆ. ನಿಜ ಹೇಳು, ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ? ನೀನು ತಾನೇ ತಗೊಂಡೆ? ಪಾಪ ಬಿಸಿ ತಿನ್ನೋಡಿ ಅದ್ರ ಉಟ್ಟು ಬಾವುನ್ಸ್ಕೊಂಡು ತಿಂದವಳು ನೀನೇ. ನಾನೊಂದು ರೀಲ್ ನೋಡಿದೆ, ಎಷ್ಟು ಚೆನ್ನಾಗಿದೆ. ನಮ್ಮ ಡಾರ್ಲಿಂಗ್ಸ್ಗೆ ಊಟ ಹೆಂಗಿತ್ತು, ಸರಿ ಬ್ರೇಕ್ಫಾಸ್ಟ್ ಹೆಂಗಿತ್ತು ಅಂತ ಹೇಳ್ತೀಯಾ? ಕಾಸ್ಟ್ಲಿ. ಎರಡನೇದೇನಂದ್ರೆ ಕಾಸು ಕೊಟ್ಟಂಗೆ ಆ ದೋಸೆಗೆ ಪಲ್ಯನೇ ಸಾಲಿಲ್ಲ. ಅಲ್ಲ, ಸಿಕ್ಕಾಬಿಟ್ಟೆ ಕಂಪ್ಲೇಂಟ್ ಮಾಡಿ. ಬಟ್ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹಂಗಿರಲಿಲ್ಲ. ಇದು ರೀಸೆಂಟ್ ಓಪನ್ ಅದೇ ಓಪನ್ ಮಾಡಿದಾಗ ಎಲ್ಲರೂ ಬರಲಿ ಅಂತ ಹಂಗೆ ಮಾಡ್ತಾರೆ. ರೇಷನ್ ತಗೊಳಕ್ಕೆ ಇಲ್ಲಿಗೆ ಬಂದಿದ್ದೀವಿ ಡಾರ್ಲಿಂಗ್ಸ್. ಆದರೆ ಒಂದು ಹೇಳ್ತೀನಿ ಕೇಳಿ, ಸರಿನಾ ತಪ್ಪ ಅಂತ. ಇವ್ರ ತಮ್ಮಂದಿರು ಮಾತ್ರ ಚೆನ್ನಾಗಿ ಓಡಿಸ್ತಾರಂತೆ ಗಾಡಿನ, ನಾನು ಚೆನ್ನಾಗಿ ಓಡಿಸಲ್ವಂತೆ. ರೋಡ್ ಸರಿ ಇಲ್ಲ ಅಂತ ಅನ್ನೋದು. ಅವರು ನಿಧಾನ ಕರ್ಕೊಂಡು ಹೋಗ್ತಾರೆ, ನೀವು ದೊಡ್ಡ ಬಿಡ್ರ ಕರ್ಕೊಂಡು ಹೋಗ್ತೀರ. ರೋಡ್ ಸರಿ ಇಲ್ಲ ಅನ್ನೋದು ನನ್ನ ತಪ್ಪ ಡಾರ್ಲಿಂಗ್ಸ್ ಹೇಳಿ. 80 ರೂಪೀಸ್ತು ನಾನಗೋಸ್ಕರ ಏನೇನೆಲ್ಲ ತೊಗೊಬೇಕು ನೋಡಿ. ಇದು ಬಾಸುಮತಿನ 108. ಇಲ್ಲಿ ಎಲ್ಲರೂ ಡ್ರೆಸ್ಸು ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಡಾರ್ಲಿಂಗ್ಸ್ ಎಲ್ಲರೂ. ಮೌಲ್ಯ ಯಾವ್ದು ಬೇಕು ನಿಮ್ಗೆ? ಅದು ಬುಲೆಟ್ ರೈಸು ಲಾಸ್ಟ್ ಒನ್ನಾ? ನಾವು ತಿನ್ನೋದು ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ. ಅದು ದೋಸೆ ಅಕ್ಕಿ. ಇದು ರೇಟು ಕಮ್ಮಿ ಮತ್ತು ನ್ಯೂಟ್ರಿಷನ್ಸು ಇರುತ್ತೆ ಅಂತನಾ?
ಪಾಲಿಶ್ ಆಗಿರಲ್ಲ ಅಕ್ಕಿ. ಪಾಲಿಶ್ ಆಗಿರಲ್ಲ ಅಂತ. ಇದು ಟೀ ಪುಡಿ ತಗೊಳ್ಳಿ, ಚೆನ್ನಾಗಿರುತ್ತಲ್ಲ, ಕಣ್ಣನ್ ದೇವನ್ ಟೀ ಪುಡಿ, ಪಾಕಿಸ್ತಾನ ಪುಡಿ ಪುಡಿ. ಇದಾ ಕನ್ನಡ ಅಂತ ತಗೊಳ್ಳೋಣ. ಅವತ್ತು ತಗೊಂಬಂದಿದೆ. ಎಷ್ಟು ರೇಟ್ ಇದು? ಎಷ್ಟು? 160 ರೂಪಾಯಿ. ಸ್ಟ್ರಾಂಗ್ ಇದು. ನಾರ್ಮಲ್ ತಗೊಳ್ಳಿ, ಕ್ಲಾಸಿಕ್ ತಗೊಳ್ಳಿ. ಯಾಕೆ ನಮ್ಗೆ ಸ್ಟ್ರಾಂಗೇ ಬೇಕಲ್ವೇನೆ? ಪಾಪ ಕಾಫಿಲ್ ಸ್ಟ್ರಾಂಗ್ ಬೇರೆ ಪಾಪ, ಇದು ಟೀಯಲ್ಲಿ ಸ್ಟ್ರಾಂಗ್ ಬೇರೆ. ಹೌದಾ? ಕಹಿ ತರ ಅನ್ಸುತ್ತೆ. ಸಕ್ಕರೆನೂ ನೀವು ಕಡಿಮೆ ಹಾಕೋತೀರಾ ಅಲ್ವಾ? ಇದ್ರಲ್ಲಿ ಯಾವುದು ಸ್ಟ್ರಾಂಗ್, ಯಾವುದು ಲೈಟ್? ಲೈಟ್ ಆಯ್ತು. ಲೈಟ್ ಅನ್ನಲ್ಲ, ಅದನ್ನ ಕ್ಲಾಸಿಕ್ ಅಂತ. ಕ್ಲಾಸಿಕ್ ಅಂತಾರ. ಟಲೆಕ್ಸ್ ನನಗೆ ಸಜೆಸ್ಟ್ ಮಾಡಿ, ನಾನು ಈಗ ತಗೊಳ್ಳಲ್ಲ, ಆಮೇಲೆ ತೊಗೊತೀನಿ. ಯಾವುದು ಟೀ ಪುಡಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಯಾಕಂದರೆ ನಾನು ಟೀ ಕುಡಿತೀನಿ, ಆದರೆ ರೇರ್. ಚಿಕ್ಕಮಗಳೂರು ಕಾಫಿ ಟ್ರೇಡರ್ಸ್. ನೀವು ಹೇಳಿದ್ಮೇಲೆ ನಾನು ತೊಗೊಳ್ಳೋದು ನೆಕ್ಸ್ಟು. ನೀವು ಇದು ತಗೊಳ್ಳ ಹೇಳಿ ಡಲಿಂಗ್ಸ್, ಅಥವಾ ನೋಡಿ ಎಂಟಿ ಹೇಳೋದನ್ನ ಕೇಳಲ್ಲ. ಯಾವುದು ಇಲ್ಲ, ನೀ ಯಾಕಂದರೆ ನಿಮಗೆ ಟೀ ಮಾಡೋಕ್ಕೆ ಗೊತ್ತಿಲ್ಲ, ಟೀ ಬಗ್ಗೆ ನಿಂಗೆ ಗಂಧ ಗಾಳಿ ಗೊತ್ತಿಲ್ಲ. ಗಂಧ ಗಾಳಿ ನಿಮಗೆ ಗೊತ್ತಾ? ಹೌದು, ನನಗೆ ಗೊತ್ತು. ಟೀ ಕುಡಿತೀನಲ್ಲ, ನೀನು ಟೀ ಕುಡಿಯೋದು ಇಲ್ಲ, ಯಾಕೆ ಹೊಡಿತೀಯಾ? ಅಕ್ಕಲು ಇದು ಪಾತ್ರೆ ತೊಳೆಯೋ ಸೊಪ್ಪು ತಗೋಬೇಕು. ತಗೊಳ್ಳಿ. ದೊಡ್ಡ ಅಂಗಡಿನೇ ಇದೆಲ್ಲ, ಅಂದರೆ ಬೆಲೆಂಗ್ಸ್ ಇಲ್ಲೆಲ್ಲ ಡ್ರೆಸ್ ಹಾಕ್ಕೊಂಡು ಬ್ಲೂ ಕಲರ್ ಇದು ತಗೊಬನ್ನಿ ಹೋಗಿ. ರೆಡಿಯಾಗಿರ್ತಾರೆ, ಯೂನಿಫಾರ್ಮ್ ಹಾಕ್ಕೊಂಡು ಆ ಥರ. ಏನಂದೆ? ಅದು ಬ್ಲೂ ಕಲರ್ದು ಬಾಸ್ಕೆಟ್ ಇದೆ. ಏನ್ ಮೆತ್ತಗೆ ಮಾತಾಡ್ತಾ ಇದ್ದೀರಾ ಪ್ರತೀಕ್? ಓಕೆ, ಮತ್ತೆ ಇಷ್ಟ ಆಗಲ್ಲ ನಂಗೆ. ಈಗ ಬರೀ ಅಕ್ಕಿ ಒಳ್ಳೆ ತಗೊಂಬರಕ್ಕೆ ಬಂದಿತ್ತು. ಇನ್ನು ಏನು ತಗೊಂತಾಳೆ ಏನು ನೋಡೋಣ. ಏನು ಮೌಲ್ಯಶ್ರೀ? ಏನು ಹಂಗೆ ಓಡೋಗ್ತಾ ಇದ್ದೀರಾ? ಇಲ್ಲ, ನೀನು ಕೇಳ್ಕೊಬಾರ್ದು, ಆದರೆ ಅವ್ರಿಗೆ ಗೊತ್ತಾಗ್ತದೆ ಈಗ ನೆಕ್ಸ್ಟ್ ಏನು ಹ್ಯಾಪನ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಂಗೊಂಥರ ಅನಿಸ್ತಾ ಇದೆ ರೀ. ಏನು ಅನಿಸ್ತಾ ಇದೆ ನನಗೆ? ನೀವು ಒಂಥರ ಈ ಥರ ಲೈಟ್ ಈ ಥರ ಇದಕ್ಕೆ ಬಂದಾಗ ಒಂಥರ ಆಗುತ್ತೆ ಗೊತ್ತಾ? ಏನಾಗುತ್ತೆ? ಥರ ಗುಡು ಥರ. ಗುಡು ಹೊಟ್ಟೆಲ್ಲ ಗುಡು. ಏನು ಹೇಳಿದ್ರಿ ಅವ್ರಿಗೆ? ಅವ್ರು ಆಮೇಲೆ ನೋಡ್ಕೊತಾರೆ ಬಿಡು. ಅಲ್ಲ, ನೀನು ಮಾಡಿಲ್ಲ ಅಂದರೆ ಓಕೆ. ಏನು ಮಾಡಿದ್ರೆ ನಾನೇನು ಮಾಡ್ತೀನಿ, ಪಾಪ ಅಲ್ವಾ ನಾನು? ಓಕೆ, ಆಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಯಾವರು? ರಾಯಚೂರು. ಮೌಲ್ಯಶ್ರೀ, ನಾನು ಬಾಡಿ ವಾಶ್ ತಗೊಂಡ್ಲಾ? ಓಕೆ, ಬೇಡ. ಟಿಡಿಂಗ್ ಅಂತ ಒಂದು ಎಕ್ಸ್ಟ್ರಾ. ಆಮೇಲೆ ಓವರಾಗಿ ಆಡ್ತೀರಾ ಪ್ರತೀಕ್ ನೀವು ಸ್ವಲ್ಪ. ಫಸ್ಟ್ ತಗೋಬೇಕಾಗಿರೋದು ಇದೆ ನಾನು. ನನಗಂತೂ ಬ್ರಷ್ ಇಸ್ ವೆರಿ ಹೋದ ವಾರ ತಗೊಟ್ನಲ್ಲೇ. ಪಾಪ ಅದು ಸಾಫ್ಟ್ ಆಗಿದೆ, ಗಟ್ಟಿಗಿರ್ಬೇಕು. ಅದು ಹೋದ ವಾರ ಅಂತ. ಸ್ಟ್ರಾಂಗ್. ಓಕೆ, ಓರಲ್ ಬಿ ಎಲ್ಲ ನನಗೆ ನಂಬರ್ 3. ಟೋಟಲ್ 3 ಐಟಮ್ ಎಕ್ಸ್ಟ್ರಾ ಆಗಿದೆ. ನೋಡೋಣ ಅದು ಆರ್ಡರ್ ಮಾಡಿದ್ವಲ್ಲೇ. ಅದು ರೆಡ್ ನೀವು ಯೂಸ್ ಮಾಡಿ, ಬ್ಲೂ ನಾನು ಯೂಸ್ ಮಾಡ್ತೀನಿ ಚಿನ್ನು. ಇದು ಬ್ಲೂ ಚೆನ್ನಾಗಿರತ್ತೆ ಒಂಥರ. 4 ಹಾಕು. ನಂಬರ್ 5 ಶುರು ಆಗುತ್ತೆ ಈಗ. ಇನ್ನು ಸರಿ ಹೇಳು. ಹೇಳಲ್ವಲ್ಲ ನಾನು. ರೆಕಾರ್ಡ್ ಆಗ್ತಿದ್ದಂಗೆಲ್ಲ ಹೇಳ್ತೀಯಾ? ಈ ಚಿನ್ನಿ ಏನು ಗೊತ್ತಾ ಅವಳಿಗೆ? ಡೈರಿಂಗ್ಸ್ ಏನು ಗೊತ್ತಾ ಅವಳಿಗೆ? ಮಟನ್ದು ಮಸಾಲೆ ಸಿಕ್ಕಲ್ವಂತೆ ಬೇರೆ ಎಲ್ಲೂ. ಸೊ ಇವಳೀಗ ತೆಗೆದು ಇಟ್ಕೊಂಡ್ಬಿಡ್ತಾಳಂತೆ. ಈಗ ಹಬ್ಬ ಎಲ್ಲ ಮುಗಿದ ಮೇಲೆ ಮಾಡ್ಕೊಂಡು ತಿನ್ನೋದಂತೆ. ನೀ ಕಬಾಬ್ ತಿನ್ನಲ್ವ ಚಿನ್ನು? ತಿಂತೀನಿ ಮನೇಲಿ ಮಾಡಿ. ಎಷ್ಟು ದಿನ ಆಯ್ತು ಕಬಾಬ್? ನೋಡಿ, ಚಿಕನ್ ಕಬಾಬ್ ಪೌಡರ್ ಒಂದು, ಮಟನ್ ಮಸಾಲ ಒಂದು, ರಸಂ ಪೌಡರ್ ಒಂದು, ಸಾಕು ಅನ್ಸ್ತದ. ಫಿಶ್ ಫ್ರೈ ಮಸಾಲ. ನೀವು ನನಗೆ ಎನಿಥಿಂಗ್ ಫ್ರಮ್ ಆಚಿ ತುಂಬಾ ಇಷ್ಟ ನನಗೆ. ಹೌದಾ? ಸ್ಪೆಷಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದು. ನನಗೆ ಅಮ್ಮು ಅಕ್ಕ ಇಂಟ್ರೊಡ್ಯೂಸ್ ಮಾಡಿದ್ರು. ಕೊಳಂಬು ಪೌಡರ್, ಕೊಳಂಬು ಚಿಲ್ಲಿ ಪೌಡರ್, ಇದು ಫಸ್ಟ್ ಯೂಸ್ ಮಾಡಿದ್ದು. ಅದಾದ್ಮೇಲೆ ಇದು. ದಿಸ್ ಇಸ್ ಅಮೇಝಿಂಗ್. ನೀವು ಟ್ರೈ ಮಾಡಿ ಒಂದ್ಸಲ. ನಾನೇನು ಬ್ರ್ಯಾಂಡ್ ಅಂಬಾಸಿಡರ್ ತರ ಎಲ್ಲ ಮಾಡ್ತಾ ಇಲ್ಲ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ನನ್ನ ಅಡಿಗೆ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಆಚಿ ಗರಂ ಮಸಾಲ. ಅವ್ರೇನು ಪ್ರಮೋಷನ್ ಮಾಡ್ತಿದ್ದಲ್ಲೇ? ಇಲ್ಲ, ಇದು ನೋಡಿ. ಚಿಕ್ಲಿ ಪುಡಿನ ಏನದು? ತಿಖಾಲ ಗೊತ್ತು, ನೀವು ಹಂಗೆ ಓದ್ತೀರಾ ಅಂತ ಅದಕ್ಕೆ ಕೇಳಿತ್ತು. ಏನದು? ಟೀಕಾಲಾಲ್. ಡಾರ್ಲಿಂಗ್ಸ್, ಇಲ್ಲಿ ನೋಡಿ ಎಲ್ಲ ಪ್ಯಾಕೆಟ್ಲಿ ಹೆಂಗೆ ಮಾಡಿ ಇಟ್ಟಿದ್ದಾರೆ. ಇದು ಪಲಾವ್ ಹಾಕ್ತೀವಲ್ಲ ಅದು. ಪಲಾವ್ ಹಾಕದ ಮರದ್ದು ಇದಲ್ಲ, ಫ್ಲವರ್. ಇದು ಏನದು? ಏನಿದು? ಇದಕ್ಕೇನಂತಾರೆ ಹೇಳ್ಬಿಡಿ.
ಸ್ಟೋನ್ ಫ್ಲವರ್ ಇದಕ್ಕೇನಂತಾರೆ ಏನದು? ಹಂಗೆ ಹೇಳಿ. ಸೋಂಪು ಅಲ್ಲ, ಹಂಗಂದ್ರೆ ಇದೇನು? ಹಂಗಲ್ಲ, ಇದ್ರದ್ದು ಅದೇ ಥರದ್ದು, ಅದೇ ಫ್ಯಾಮಿಲಿ. ಅಜ್ವಾನ್ ಅಂತಾರೆ ಅದು. ಅಜ್ವಾನ. ದಿಸ್ ಇಸ್ ವೆರಿ ಗುಡ್ ಫಾರ್ ಡೈಜೆಷನ್ ಅದಕ್ಕೆಲ್ಲ. ಅದೇನು ಅಜ್ವಾನ ಅಂತ ಹೇಳ್ತಾರಲ್ಲ. ಅಜ್ವಾನ ನೀವು, ಅಜ್ವಾನ್ ಇದು. ಕಾಲೇಜ್ ಫ್ರೆಂಡಾ? ಇಲ್ಲ, ನಾವು ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್. ಹೌದಾ? ಅಚಾನಕ್ ಆಗಿ ಸಿಗ್ತೀರ ಹಿಂಗೆ? ನಾವು ಆಕ್ಚುಲಿ ಏನದು ತುಂಬಾ ಟ್ರಿಪ್ಸ್ಗಳನ್ನ ಪ್ಲಾನ್ ಮಾಡಿ ಕ್ಯಾನ್ಸಲ್ ಮಾಡಿದೀವಿ. ಅಷ್ಟೊತ್ತಿಗೆ ನಾನ್ ಮದ್ವೆ ಆಗ್ಬಿಟ್ಟೆ. ತುಂಬಾ ಸಾಥ್ ಕೊಡ್ತಾರೆ ಎಲ್ಲಾ ಟ್ರಿಪ್ಗೂ, ಬಂದಿದ್ದಾರೆ. ಇಲ್ಲ, ಒಂದು ಸೋಲೋ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ನನಗೆ. ಸೋಲೋ ಟ್ರಿಪ್ಗೆ ಹೋಗ್ಬೇಕು ಅಂತ ಇತ್ತು ಮದ್ವೆಗೆ ಮುಂಚೆ, ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಸೋಲೋ ಅಂದ್ರೆ ನೀವು ಬೇರೆ ಇವು ಬೇರೆ ಅಂತನಾ? ಸೋಲೋ ಸಪ್ರೇಟ್ ಆಗಿ ನಾನು ಹೋಗ್ಬೇಕಂತಿದ್ದೆ. ಸೋಲೋ ಟ್ರಿಪ್ ನಾವಿಬ್ರು ಹೋಗ್ಬೇಕು ಅವಾಗ ಡಿಸ್ಕಸ್ ಮಾಡಿದ್ದೆ ನಾನು ಕಾವ್ಯನ್ ಜೊತೆ. ಬಿಕಾಸ್ ಅವ್ರು ತುಂಬಾ ಸೋಲೋ ಟ್ರಿಪ್ ಮಾಡ್ತಾರೆ. ಹೌದಾ? ನಾನು ಏನೇನು ಅನ್ಕೊಂತೀನಿ ಅದನ್ನೆಲ್ಲ ಅವ್ರು ಮಾಡ್ತಾ ಇರ್ತಾರೆ. ಸೊ ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇರ್ತೀನಿ. ಹಬ್ಬ ನೆನ್ನೆ ಆಗೋಯ್ತು ನಮ್ದು ಹಬ್ಬ ಗೌರಿ. ಫ್ರೆಂಡ್ಸ್ಗಳು ಸಿಕ್ಕಾಯ್ತು. ಇಲ್ಲಿ ಇರೋದು ವಿ ಆರ್ ಡನ್. ಫೈನಲ್ ಮುಗಿಸ್ತಾಂ. ಐ ಥಿಂಕ್ ನಿನ್ನ ಫ್ರೆಂಡ್ ಬಂದು ಇಂಟ್ರಾಕ್ಟ್ ಮಾಡಿ ನಿನ್ನ ಮೈಂಡ್ ಡೈವರ್ಟ್ ಮಾಡಿದ್ರು ಅಂತ ಅನ್ಕೊಳ್ತೀನಿ. ಬಟ್ ಒಳ್ಳೇದಾಯ್ತು. ಇನ್ನೇನು ಇಲ್ಲ, ದೀಪದ ಎಣ್ಣೆ ತಗೋಬೇಕು. ಓಕೆ, ಬಿಲ್ ಹಾಕ್ಬಿಡಿ ಸರ್. ಇದು ತಗೋಬಿಡಣ್ಣ. ಏನ ದೀಪದ ಎಣ್ಣೆನ? ಬೇಡ ಪಾಪ, ಬೇಕಿದ್ದಾಗ ತೊಗೊಳ್ಳೋಣ. ಆನವ್ ಇದನ್ನು ಚೆಲ್ಲಾಕ್ಬಿಡ್ತಾನೆ ಅವನು. ಆನವಿದಾನ್ ಚೆಲ್ಲಾಕ್ಬಿಡ್ತಾನೆ. ಡಾರ್ಲಿಂಗ್ಸ್, ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಹೋಗಿ ಅದೇ ಮೂಲೆ ಕೈ ಹಾಕ್ತಾನೆ, ಹೋಗಿ ಎಲ್ಲ ಎತ್ಕೊಂಡ್ಬರ್ತಾನೆ. That is true. ಏನು ಇರುವೆ ಅದರದ್ದು 3 ಪಟ್ಟು ತೂಕ ಎತ್ತಂತಲ್ಲ, ಅಲ್ಲ 15 ಪಟ್ಟ. ಹಂಗೆ ನನ್ನ ಮಗ ಮದ್ವೆಗೆ ಮುಂಚೆ ಐ ಮೆಟ್ ಹರ್, ಕಾವ್ಯ. ಶಿ ಇಸ್ ವೆರಿ ಟ್ರಾವೆಲಿಂಗ್ ಫ್ರೀ ಪಾಪ. ಟ್ರಾವೆಲ್ ಗಂಡ ಹೆಂಡತಿ ಇಬ್ರು. ಅವರು ಇನ್ಫ್ಲುಯೆನ್ಸರಾ? ದೇ ಆರ್ ಇನ್ಫ್ಲುಯೆನ್ಸರ್ಸ್. ಓ ಹೌದಾ? ಓಕೆ. ಅರೆ ನೀವು ಕಡಿಮೆ ನೋಡಿರ್ತೀರಾ? ಓಕೆ. ಈ ಥರ ದೊಡ್ಡ ದೊಡ್ಡ ಹೋಟೆಲ್ಸ್, ಆ ಥರ ಫುಡ್ ಬ್ಲಾಗ್, ಆ ಥರದ್ದೆಲ್ಲ. ಫುಡ್ ಬ್ಲಾಗ್? ಹೌದಾ? ಮೋಸ್ಟ್ ಇಂಟು ಟ್ರಾವೆಲ್ ಅಂಡ್ ಫುಡ್. ನೀವು ಅವ್ರನ್ನ ನೋಡಿದ್ರೆ ಹೇಳಿ, ಕಮೆಂಟ್ ಹಾಕಿ ನೋಡಿದೀನಿ ಅಂತ ಅಂದ್ಬಿಟ್ಟು. ಕಾವ್ಯ ಹಾಟ್ ಬ್ಲಷಸ್ ಎಷ್ಟಾಗಿದೆ? 2092. ಪಾಪ ವೆಜಿಟೇಬಲ್ ಬೇಕಾ? ಎಸ್ ಸ್ವಲ್ಪ ಕಾಯಿ ಇರೋದು ತಗೊಳ್ಳಿ. ಒಂದು ಅರ್ಧ kg ಸಾಕು. ವಿ ಕ್ಯಾನ್ ಕಮ್ ಅಗೇನ್. 1 kg ತಗೋಬಿಡಿ. ಸೆಲೆಕ್ಷನ್ ಮಾಡ್ತಾರೆ ಚೆನ್ನಾಗೆ. ನಿಮ್ ಮಾಡಿರೋದ್ಕ? ಆಕ್ಚುಲಿ ನಿನ್ ಸೆಲೆಕ್ಷನ್ ಚೆನ್ನಾಗಿದೆ, ನೀನ್ ಬಂದ್ ಮಾಡಬಹುದಾಗಿತ್ತು. ಸ್ಮಾರ್ಟ್, ವಿ ಕ್ಯಾನ್ ಗೋ. ಹಸಿಮೆಣಸಿನ್ಕಾಯಿ ತಗೊಳಪ್ಪ ಮುತ್ತು. ಹಿಂಗೆ ಚೂಸ್ ಮಾಡಬೇಕು. ಇಲ್ಲೇ ಆಕ್ಚುಲಿ ಸ್ವಲ್ಪ ಫ್ರೆಶ್ ಆಗಿದೆ. ನಾನು ಬೇರೆ ಕಡೆ ತರಕ್ಕೆ ಹೋದಾಗ ಅಲ್ಲಿ ಫ್ರೆಶ್ ಇರಲ್ಲ, ಬಟ್ ಇಲ್ಲಿ ಫ್ರೆಶ್ ಇದೆ. ಕೇಳಿ ಬಿಡಿ, ಪರವಾಗಿಲ್ಲ. ಸಬ್ಸಿಗೆ ಸೊಪ್ಪಿಲ್ವಾ? ಇರಬೇಕು ಮೇಡಮ್. ಇಲ್ಲ ಖಂಡಿತ. ಸೊ ಇದ್ರ ಬಿಲ್ಲು $538. ಅಂದರೆ ಅಲ್ಲಿ 2100, ಇಲ್ಲಿ ಆಲ್ಮೋಸ್ಟ್ ಒಂದು 600. ಒಂದು ಸರಿ ಶಾಪಿಂಗ್ ಬಂದರೆ 2,500-3,000 ರೂಪಾಯಿ. ಅದು ಮಂತ್ಲಿ ಒನ್ಸು ಅಥವಾ ಟ್ವೈಸ್ ಬಂದರೆ ಓಕೆ. ಬ್ಯಾಲೆನ್ಸ್ ಇದು ವೀಕ್ಲಿ 2 ಸತಿ ಆಗ್ತದೆ. ರೇಷನ್ ಓಕೆ, ರೇಷನ್ ಬಿಡಿ, 1 ವಾರ ಆಗುತ್ತೆ. 1 ವಾರ 2 ವಾರ ಆದರೂ ಆಗ್ಬೋದು. ಬಟ್ ಈ ₹5 ₹600 ಇದಾಗುತ್ತಲ್ಲ, ಇದು ವೀಕ್ಲಿ 2 ಸತಿ ಹಿಂಗೆ ಖರ್ಚಾಗುತ್ತೆ ಡಾರ್ಲಿಂಗ್ಸ್. ಅಂದರೆ ಇದು ಬೆಂಗಳೂರಲ್ಲಿ ಹಿಂಗೇನೋ, ಅಥವಾ ನೀವು ಬೇರೆ ಬೇರೆ ಊರಲ್ಲಿದ್ದರೆ ನಿಮ್ಮೂರಲ್ಲಿ ಇದೇ ಥರ ಎಲ್ಲ ಕಾಸ್ಟ್ಲಿ ಇದೆಯಾ ಅಂತ ಹೇಳಿ. ಅಂತೂ 2 ಮುಕ್ಕಾಲು ಆಯಿತು ತಾನೇ ಟೈಮು ಇಷ್ಟು ಸಾಮಾನು ತರೋಕ್ಕೆ. ಅದೇ ಸಂಸಾರ 3 ಹೊತ್ತು ಸಂಸಾರ. ಹುಲಿ ಥರ ಇದ್ದೆ, ಈಗ ಹೆಬ್ಬುಲಿ ಆಗ್ಬಿಟ್ಟಿದ್ದೀನಿ. ಇವೆಲ್ಲ ಮಾಡ್ತಾ ಇಲ್ವಾ ಮತ್ತೆ? ಹೆಬ್ಬುಲಿಗೆ ಸ್ವಲ್ಪ ಮರು ಬಂದ್ಬಿಟ್ಟಿದೆ. ಹೆಂಗೆ ಅನ್ಸ್ತದೆ ಡಾರ್ಲಿಂಗ್ಸ್ ನಮ್ಮ ವ್ಲಾಗು, ಸಂಸಾರದ ವ್ಲಾಗು? ಹೇಳಿ ಡಾರ್ಲಿಂಗ್ಸ್, ಹೆಂಗೋ ಆಯಿತು, ಹಿಂಗಾದ. ನನಗೆ ಖುಷಿ ಏನಿದೆ ಗೊತ್ತಾ?
ನಮ್ಮ ಡಾರ್ಲಿಂಗ್ಸ್ ಜೊತೆ ಡೈಲಿ ನಾವು ಅವ್ರ ಜೊತೆನೇ ಇದೀವಿ ಅನ್ನೋ ಒಂದು ಫೀಲಿಂಗ್ ಇದೆ ನನಗೆ. ಹೌದು ಹೌದು ಹೌದು. ನನ್ನ ಮಗ ಕಾಯ್ತಾ ಇರ್ತಾನೆ. ಆಮೇಲೆ ನನಗೆ ಇನ್ನೊಂದು ಖುಷಿ ಏನು ಗೊತ್ತಾ, ಡಾರ್ಲಿಂಗ್ಸ್ ನೀವು ಕೆಲವರು ಪರ್ಸ್ನಲ್ ಆಗಿ ಎಲ್ಲ ಅಪ್ಡೇಟ್ಗಳು ನಿಮ್ಗೆ ಗೊತ್ತಿದೆ ಪಾಪ. ಇರಿ ಆನ ವಿಧಾನ ನೋಡ್ತಾ ಇದ್ದೀನಿ. ಎಲ್ಲ ಅಪ್ಡೇಟ್ಗಳು ನಿಮ್ಗೆ ಗೊತ್ತಿದೆ. ರಾಜಾರಿ ನಾಳೆ ನನ್ನ ಮುದ್ದು ಡಾಜ ಬುಂಗೋಡ ಊಟ ಮಾಡ್ತಾ ಇದೆ ಮಗ. ಅಣು ಅಣು ಬೊಂಗಡು ಅಣು ಶಾಮಿ. ಓಕೆ ನೋಡು, ಅವ್ರ ಅಪ್ಪನ ಹತ್ರನೇ ಹೋಗೋದು ಕಳ್ಳ. ಏನೋ ತಗೊಬಂದವ್ರೆ. ನೋ ಯು ಹ್ಯಾವ್ ಟು ವಾಶ್ ಯೋರ್ ಹ್ಯಾಂಡ್ಸ್. ಅಯ್ಯೋ ನಾವು ಇದ್ ನೋಡ್ತಾನೆ, ಅದದು ಕ್ಯಾಚ್ ಭಕ್ತ ಪ್ರಹ್ಲಾದ ಅದು ವಿಡಿಯೋ. ಅದರಲ್ಲಿ ನರಸಿಂಹ ಬಂದಿದ ತಕ್ಷಣ ಓಡು ನೋಡಿ, ನೀರೆಲ್ಲ ಚೆಲ್ಲಿದಾನೆ ಇಲ್ಲಿ. ಹ್ಯಾಪಿ ಬರ್ಡೇ ಟು ಯು. ನೋಡಿ ಡಾರ್ಲಿಂಗ್ಸ್, ನಮ್ಮ ಬಾವ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಚೆನ್ನೈಯಲ್ಲಿ ಹುಟ್ಟಿ ಬೆಳೆದ ಅಣ್ಣ, ನಮ್ಮ ಆಡಿಯನ್ಸ್ಗೆ, ನಮ್ಮ ಡಾರ್ಲಿಂಗ್ಸ್ಗೋಸ್ಕರ ಒಂದು ಸಾಂಗ್ ಆಡಿ ಅಣ್ಣ. ಕನ್ನಡದಲ್ಲಿ ಒಂದು ಸಾಂಗ್ ಹೇಳಿ ಪಾಪ. ಬರ್ಡೇ ಸಬ್ಸ್ಕ್ರೈಬರ್ಸ್ ಹೋಗ್ಬಿಡ್ತಾರೆ, ಪರವಾಗಿಲ್ವಾ? ನಮ್ ಡಾರ್ಲಿಂಗ್ಸ್ ಎಲ್ಲೂ ಹೋಗಲ್ಲ. ಡಾರ್ಲಿಂಗ್ಸ್ ಎಂಜಾಯ್ ಮಾಡ್ತಾರೆ ಕನ್ನಡ ಮಾತಾಡೋದು. ಬೇರೆ ಭಾಷೆ ಅವರು ಕನ್ನಡ ಮಾತಾಡೋದು ಇಷ್ಟ ಆಗುತ್ತೆ. ಅಣ್ಣ ತಂಗಿಯರ ಆಡಿ ಅಣ್ಣ. ಅಣ್ಣ ತಂಗಿಯರ ಅದು ಲಿರಿಕ್ಸ್ ಪರವಾಗಿಲ್ಲ, ಹೆಂಗ್ ಬರುತ್ತೋ ಹಂಗೆ ನಮ್ ಡಾರ್ಲಿಂಗ್ಸ್ಗೋಸ್ಕರ. ಹ್ಯಾಪಿ ಬರ್ಡೇ ಮಾಮಾ. ಹಾಯ್ ಅಣ್ಣ. ಹ್ಯಾಪಿ ಬರ್ಡೇ. ಯಾಕೋ ತಲೆ ಕೆಚ್ಕೊತಾ ಇದೆಯಾ? ಜೊತೆಯಲ್ಲಿ ನಮ್ ಜೊತೆಯಲ್ಲಿ ಪಾಪ ನನ್ನ ಮಗ ನಂಗೆ ಪೌಡರ್ ಆಗ್ತಾವ್ ನೋಡ. ಮಳೆ ಬಂದು ನಮ್ಮ ಬೆಂಗಳೂರಲ್ಲಿ ಮಳೆ ಬಂದರೆ ಏನು ಸಖತ್ತಾಗಿರುತ್ತಲ್ಲ. ಏನು ಇವಾಗ ಊಟ ಮಾಡ್ತಿದ್ಯಾ? 4 ಗಂಟೆ. ನಮ್ಮ ಡಾರ್ಲಿಂಗ್ಸ್ಗೆ ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಆಯಿತು, ನೀನು ಇವಾಗ ತಿಂತಿದ್ಯಾ? ಏನು ಅಡುಗೆ? ಈ ಮಾಮೂಲಿ ಗುಂಡು ಮಶ್ರೂಮ್ಗಿಂತ ಅವ್ವ ಥರ ಬರುತ್ತೆ ನೋಡಿ ಮಶ್ರೂಮ್, ಅದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀವು ಟ್ರೈ ಮಾಡಲೇಬೇಕು. ಆಮೇಲೆ ಮಶ್ರೂಮ್ ಅಲ್ಲಿ ಹಾಲು ಸಾರು ಮಾಡ್ತೀವಿ ನಾವು. ನೀವು ನಿಮ್ಮ ಮನೆಯಲ್ಲ ಮಾಡ್ಕೊಂಡು ತಿಂತೀರಾ? ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟಿದೆ ನೋಡಿ. ಬಡವರ ಬಾದಾಮಿ ಕಡಲೆಕಾಯಿ ಬೇಕಾ ಗಾಳಿ? ಹೋಗ್ರಿ ಕೆಳಗಡೆ ವಾಚ್ಮನ್ ಅಂಕಲ್ ಕೊಟ್ಬಿಟ್ಟು ಬನ್ನಿ ಹೋಗಿ. ಇದನ್ನು ನೀನು ಹಾಕೊಡು, ನನಗೆ ಕೊಡ್ತೀನಿ. ಮಳೆ ಬಂದರೆ ಈ ಥರ ಸ್ನ್ಯಾಕ್ಸ್ಗಳು ತಿನ್ಕೊಂಡು ಅಂದ್ರೆ ಬಡವರ ಬಾದಾಮಿ. ಡಾರ್ಲಿಂಗ್ಸ್, ನನ್ನ ಮಗಂದು ಟ್ಯಾನ್ ನೋಡಿ ಡಾರ್ಲಿಂಗ್ಸ್. ಸೆಕೆಂಡ್ ಕೊಡೋ ಬಬ್ಬಿ, ಸ್ವಲ್ಪ ವರ್ಕಲ್ಲಿದ್ದಾರೆ. ಒಂದು ನಿಮಿಷ. ಓಕೆ ವರ್ಕ್ ಮುಗಿಸ್ಕೊಳ್ಳಿ. ಮುಗಿಸ್ಕೊಂಡ್ರೆ ಸರ್ ಓಕೆ ಬೈತಮ್ಮ ಪಪ್ಪ ಥೂ ಅಂತಮ್ಮ. ನಿಮ್ಮ ಮಗು ರಾಜಕುಮಾರನಿಗೆ ಯಾರು ಬೈದಿದ್ದು? ಸೆಕೆಂಡ್ ಕೊಡು. ಗುಡ್ ಬೈ. 2 ಕೈಯಿಂದ ಕೊಡಕ್ಕೆ. ರೊಟೇಟ್ ಮಾಡಕ್ಕೆ ಹೇಳು. ರೊಟೇಟ್. ಗುಡ್ ಬಾಯ್. ಹೆಂಗೆ ಡಾರ್ಲಿಂಗ್ಸ್ ನಮ್ಮ ಹುಡುಗ? ನನ್ನ ಅಪ್ಪ ಬರಕೋಣವ ನೀನು. ಮೂರ್ತಿ ಮೋರ್ಯ ಗಣಪತಿ ಬಪ್ಪ ಮೋರ್ಯ. ನಂಬಿದವರ ಪಾಲಿನ ಕಲ್ಪತರು. ಲೈಟ್ ಹಾಕ್ಲಿ ಇನ್ನು. ಗಣೇಶನ್ ನೋಡ್ ಬನ್ನಿ. ಈ ಗಣೇಶ ನಾನು 8ನೇ ಕ್ಲಾಸಲ್ಲಿ ಇರುವಾಗ ತಗೊಂಡಿರೋದು, ಅಂದ್ರೆ ಗಿಫ್ಟ್ ಕೊಟ್ಟಿರೋದು. ಡಾರ್ಲಿಂಗ್ಸ್, ಇವಾಗ ನಾವು ನಮ್ಮ ಸ್ನೇಹಿತರ ಮನೆಗೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ತುಂಬ ಕ್ಯೂಟಾಗಿ ಕುಣಿಸ್ತಾರೆ. ಯಾರು ಅಂತ ತೋರಿಸ್ತೀನಿ ಬನ್ನಿ. ಲುಕಿಂಗ್ ಪ್ರತಿ ಪಾಪ. ಥ್ಯಾಂಕ್ ಯು ಡಾರ್ಲಿಂಗ್ಸ್. ನಾನೇನು ಕಾಣ್ತಾ ಇದ್ದೀನಿ? ವಿ ಆರ್ ಆನ್ ದಿ ವೇ. ನೋಡಿ ರೋಡಲ್ಲೆಲ್ಲ ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ನಮ್ಮ ಹ್ಯಾಂಡ್ಸಮ್. ಭೂಮಿ ಅದೇ ಬಾನು ಈ ನಯನ ನೂತನ.
ಹ್ಯಾಪಿ ಹೆಂಗ್ ನಡೀತಾ ಇದೆ ಜೀವನ. ಇಲ್ಲಿ ಮತ್ತೆ ನಾನು ಮತ್ತೆ ಮೌಲ್ಯ ಬಂದಿದ್ದು ಲಾಸ್ಟ್ ಟೈಮು ಎಷ್ಟು ಸತಿ ಹೇಳ್ತಾ ಇದ್ಲು ಗೊತ್ತಾ, ಅಷ್ಟು ಕ್ಯೂಟ್ ಆಗಿದೆ ಇವನ್ ಅವನ್ನ ಕಳಿಸ್ಬೇಕಾದ್ರೆ ಇಬ್ಬರು ಕಣ್ಣಲ್ಲಿ ನೀರು ಹಾಕೊಂತ ಇದ್ರು ಅಂತ ಅಂದ್ಬಿಟ್ಟು. ಸೊ ಈ ಸರಿನೂ ಫೋಟೋದಲ್ಲಿ ನೋಡೋದು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದ ನೋಡಿ. ಸೆಲೆಕ್ಷನ್ನು ಅಲ್ಲಿ ಗೌರಿ ಜೊತೆಗೆ ಕೆಳಗೆ ಅದ್ರ ಕೆಳಗಡೆ ಗಣೇಶ, ಅದ್ರ ಕೆಳಗಡೆ ಪುಟ್ಟ ಗಣೇಶ. ಬ್ರದರ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅವರು US ಹೊರಟರು, ಓ ಸೊ ಅದಕ್ಕೆ ಫುಲ್ ಪ್ಯಾಕಿಂಗ್. ಓಕೆ ಅಂದ್ರೆ ಇದಾರೆ ಪ್ಯಾಕಿಂಗ್ ಅಲ್ಲಿ ಬಿಸಿ ಇದಾರೆ. ಥ್ಯಾಂಕ್ ಯು. ಕಡುಬು ಅಲ್ಲ ಇದು ಖರ್ಜೂರ ತಾನೆ? ಖರ್ಜೂರ ಅಲ್ಲ, ಮತ್ತೆ ಕರ್ಜಿಕಾಯಿ. ಸಾರಿ, ಕಡುಬು ಇಸ್ ಡಿಫ್ರೆಂಟ್, ಕರ್ಜಿಕಾಯಿ ಹೌದು. ಕಡುಬು ಬಿಳಿ ಇದು ಆಯ್ತು ಇರುತ್ತಲ್ಲ, ನಾನು ತಪ್ಪು ನೀನು ತಪ್ಪು, ಸರಿನಾ? ಅದು ಎಂತ ಸಮರ್ಥನೆ ಮಾಡ್ಕೊಳ್ಳೋದು. ಆಯ್ತು ಖಜೂರ್ At least ನಾನೊಂದ್ ಚೂರು ಮರ್ಯಾದೆಯಾಗಿತ್ತು. ನಂಗೆ ಗೊತ್ತ, ನಾನು ಸ್ವೀಟ್ ಬಗ್ಗೆ ಆಮೇಲೆ ನೋಡಿ ಮೊಬೈಲ್ ಹಿಂಗೆ ನಂಗೆ ಒಂದು ಅಭ್ಯಾಸ ಮಾಡ್ಕೋಬೇಕಿದೆ, ಬರೋದೇ ಇಲ್ಲ ಹಿಂಗೆ. ನಂಗೆ ಸ್ವೀಟ್ ಬಗ್ಗೆ ನಾಲೆಡ್ಜ್ ಕಮ್ಮಿ ಇದೆ, ದಟ್ಸ್ ವೈ ಖರ್ಜೂರ ಅಂದ್ಬಿಟ್ಟೆ. ಸೊ ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ಬೇಕಂದ್ರೆ ಔಟ್ ಚಾನಲ್ ನೋಡಿ. ಒಬ್ಬ ಯಾರನ್ನ ಹ್ಯಾಂಡಲ್ ಮಾಡ್ತಾರ ಅವರು, ಮೇನ್ ಡಾಕ್ಟ್ರು. ಅವ್ರಿಗೆ ಏನಾದ್ರು ಮನ್ಸಿಗೆ ನೋವಾದ್ರೆ ಇವರ ಹ್ಯಾಂಡಲ್ ಮಾಡೋದು. ನಾವು ಇಬ್ಬರು ENT ಟ್ರೀಟ್ಮೆಂಟ್ ಕೊಡೋರೇನೆ ಇಲ್ಲಿ ಇರೋದು ಆಲ್ರೆಡಿ. ಸೊ ENT ಟ್ರೀಟ್ಮೆಂಟ್ ನಮಗೆ ಇನ್ನೂ ಸಿಕ್ಕಿಲ್ಲ, ಹೊರಡ್ತೀವಿ. ಹಾಗಿದ್ರೆ ಥ್ಯಾಂಕ್ ಯು ಚಿನ್ನು, ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲೆಲ್ಲ ಹಬ್ಬಗಳೆಲ್ಲ ಹೇಗೆ ನಡೀತಾ ಇತ್ತು ಡಾರ್ಲಿಂಗ್ಸ್? ಓಕೆ, ಹಾಗಿದ್ರೆ ಸಿ ಯು, ಮತ್ತೆ ನಾಳೆ ಸಿಗೋಣ. ಆಗಿದ್ರೆ ಬಾಯ್, ಲವ್ ಯು ಆಲ್.